ದಿಕ್ ಶಬ್ದದ ಅರ್ಥವೊಂದನ್ನು ಈಗ ನೋಡಬೇಕು. ಇದು ಶ್ರವತಾಚಮನದಲ್ಲಿ ದಿಗ್ಭ್ಯ ನಮಃ ಅಂತ ಹೀಗೆ ಹೇಳ್ತಾರೆ. ಈ ದಿಕ್ಕುಗಳಲ್ಲಿರುವಂತಹ ಭಗವಂತನ ಆ ರೂಪಗಳನ್ನು ಉಪಾಸನೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ದಿಕ್ ಶಬ್ದದ ನಿರ್ವಚನ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲೇ ಎರಡು ಕಡೆ ಬಂದಿದೆ. ಮೊದಲನೇದಾಗಿ 3ನೇ ಅಧ್ಯಾಯದಲ್ಲಿ ಆ ದಿಕ್ಕುಗಳಿಗೆ ಆಶ್ರಯವಾದಂತಹ ಭಗವಂತನ ಬಾಹುಗಳು ಅಂತ ವರ್ಣನೆ ಮಾಡುವಂತಹ ಒಂದು ಪ್ರಸಂಗ ಅದು. ತಸ್ಯ ಪ್ರಾಚೀದಿಕ್ ಜುಹೂರ್ನಾಮ ಸಹಮಾನಾ ನಾಮ ದಕ್ಷಿಣ ರಾಜ್ಞೀ ನಾಮ ಪ್ರತೀಚಿ ಸುಭೂತಾ ನಾಮ ಉದೀಚಿ ತಾಸಾಂ ವಾಯುರ್ವತ್ಸಃ ಸಯ ಏವಮೇನಂ ವಾಯುಂ ದಿಶಾಂ ವತ್ಸಂ ವೇದ ನ ಪುತ್ರರೋಧಂ ರೋದಿತಿ ಸೋಹ ಮೇತಮೇವಂ ವಾಯುಂ ದಿಶಾಂ ವತ್ಸಂ ವೇದ ಮಾ ಪುತ್ರರೋಧಂ ರುದಂ ಅಂತ ಲಕ್ಷ್ಮೀದೇವಿ ಹೇಳುವಂತ ಒಂದು ಮಾತಿದು. ಭಗವಂತನ ಒಂದು ರೂಪ, ಆ ರೂಪದಲ್ಲಿ ಬಲಭಾಗದ ಮೇಲಿನ ಬಾಹು, ಯಾಕಂದ್ರೆ ಭಗವಂತ ಚತುರ್ಭುಜನಾಗಿದ್ದಾನೆ, ಅವನ ಬಲಭಾಗದ ಮೇಲಿನ ಬಾಹು ಪೂರ್ವ ದಿಕ್ಕಿಗೆ ಆಶ್ರಯವಾಗಿದೆ. ಅದರಿಂದ ಅದಕ್ಕೂ ಕೂಡ ಪೂರ್ವ ದಿಕ್ಕಂತಾನೆ ಹೇಳ್ತಾರೆ, ಪೂರ್ವ ದಿಕ್ಕಂತಾನೆ ಹೇಳ್ತಾರೆ. ತಸ್ಯ ಪ್ರಾಚೀ ದಿಕ್ ಜುಹೂರ್ ನಾಮ, ಅದಕ್ಕೆ ಜುಹು ಅಂತ ಹೆಸರು ಆ ತೋಳಿಗೆ. ಮತ್ತೆ ಬಲಭಾಗದಲ್ಲಿರುವಂತಹ ತೋಳಿಗೆ ಅದು ದಕ್ಷಿಣ ದಿಕ್ಕಿಗೆ ಆಶ್ರಯವಾಗಿದೆ, ಅದಕ್ಕೆ ಸಹಮಾನ ಅಂತ ಹೆಸರು. ಇದನ್ನೆಲ್ಲ ಆ ಛಾಂದೋಗ್ಯ ಭಾಷ್ಯದಲ್ಲಿ ಕೂಡ ವಿವರಿಸ್ತಾರೆ. ಪ್ರಾಚೀದಿಕ್ ಸಂಸ್ಥಿತಸ್ಯ ಬಾಹು ದಕ್ಷಿಣ ಊರ್ಧ್ವಗ, ಅದಕ್ಕೆ ಜುಹು ಅಂತ ಹೆಸರು. ಜುಹು ಅಂತ ಹೆಸರು ಯಾಕೆಂದ್ರೆ ಜುಹುಸ್ವ ಹೋಮಕರ್ತೃತ್ವಾತ್, ಅದು ಹೋಮ ಮಾಡುವುದರಿಂದ. ಭುಂಕ್ತೇಹಿ ಏತೇನ ಕೇಶವ, ಇದು ಹೋಮ ಮಾಡುತ್ತದೆ, ಅಥವಾ ಈ ಕೈಯಿಂದನೇ ಭಗವಂತ ಭೋಜನ ಮಾಡುವುದರಿಂದ. ಭಗವಂತ ಭೋಜನ ಮಾಡ್ತಾ ಇರುವಾಗ ಆ ಪೂರ್ವ ದಿಕ್ಕಿನಲ್ಲಿರುವಂತ ಬಲಭಾಗದ ಮೇಲಿನ ಬಾಹು, ಭಗವಂತ ಚತುರ್ಬಾಹು, ಅದರಲ್ಲಿ ಕೆಳಭಾಗದ ತೋಳುಗಳಿಂದ ಆತ ಊಟ ಮಾಡೋದಿಲ್ಲ, ಬಲಭಾಗದ ಮೇಲಿನ ಭಾಗದಿಂದ ಭೋಜನ ಮಾಡುತ್ತಾನೆ ಅಂತ ನಾವು ಭೋಜನದ ಸಂದರ್ಭ, ಭಗವಂತನಿಗೆ ನಿವೇದನೆ ಮಾಡುವ ಸಂದರ್ಭದಲ್ಲಿ ಅನುಸಂಧಾನ ತಂದುಕೋಬಹುದು. ಅದಕ್ಕೆ ಜುಹು ಅಂತ ಹೆಸರು. ತಾನು ಹೋಮ ಮಾಡುವುದರಿಂದ ಮತ್ತು ತಾನು ಭೋಜನ ಮಾಡುವುದರಿಂದ. ಕೆಳಗಿನ ಬಾಹು ಏನಿದೆ ಅದಕ್ಕೆ ಸಹಮಾನ ಅಂತ ಹೆಸರು. ದಕ್ಷಿಣ ದಿಕ್ಕಿನಲ್ಲಿರುವ ಬಲ ಕೆಳಬಾಹು, ಅದಕ್ಕೆ ಸಹಮಾನ ಅಂತ ಹೆಸರು. ದಕ್ಷಿಣ ದಿಕ್ಕಿನ ಆಶ್ರಯ, ದಕ್ಷಿಣ ದಿಕ್ಕಿಗೆ ಆಶ್ರಯ ಕೊಟ್ಟಿದೆ ಅದು. ಆ ತೋಳು ಸಹಮಾನ ಅಂತ ಯಾಕೆ ಕರೆಸ್ಕೊಂಡಿದೆ? ಮಾನ ಅಂದ್ರೆ ವೇದ ಅಂತ ಅರ್ಥ, ಪ್ರಮಾಣ ಅಂತ ಅರ್ಥ, ಇಲ್ಲಿ ವೇದ ಅಂತ ಅರ್ಥ. ಶಂಖವು ವೇದ ಸ್ವರೂಪವಾದದ್ದು, ಶಂಖವು ಲಕ್ಷ್ಮೀ ರೂಪವಾದದ್ದು, ಲಕ್ಷ್ಮೀ ವೇದಾಭಿಮಾನಿನಿ. ಆ ಬಲ ಕೆಳಭಾಗದಲ್ಲಿ ಶಂಖ ಆತ ಹಿಡ್ಕೊಂಡಿದ್ದಾನೆ. ಆ ಮೇಲಿನ ಬಾಹುದಲ್ಲಿ ಆತ ಚಕ್ರವನ್ನು ಹಿಡ್ಕೊಂಡಿದ್ದಾನೆ. ಬಾಹು ಜುಹೋತಿ ಚಕ್ರೇಣ ಶಕ್ತೂಣಿ ತಥವಾ ವಿಜುಹೂಹು, ಇದನ್ನು ನಾವು ಗಮನಿಸಬೇಕು. ಮೇಲಿನ ಬಲಬಾಹುವಿನಲ್ಲಿ ಚಕ್ರ ಹಿಡ್ಕೊಂಡಿದ್ದಾನೆ, ಮತ್ತೆ ಆ ಕೆಳಗಿನ ಬಲಬಾಹುವಿನಲ್ಲಿ ಆತ ಶಂಖವನ್ನು ಹಿಡ್ಕೊಂಡಿದ್ದಾನೆ. ಆ ಚಕ್ರದಿಂದ ಆತ ಎಲ್ಲ ಶತ್ರುಗಳನ್ನು ಯಜ್ಞದಲ್ಲಿ ಆಹುತಿ ಕೊಡುವುದರಿಂದ ಆತನ ತೋಳಿಗೆ ಜುಹು ಅಂತ ಹೇಳ್ತಾರೆ. ಪ್ರತೀಚಿ ದಿಕ್ ಸ್ಥಿತಸ್ಥಸ್ಯ ವಾಮಬಾಹು ತಥೋತ್ತರ, ಪಶ್ಚಿಮ ದಿಕ್ಕಿನಲ್ಲಿ ಆತನ ಎಡಭಾಗದ ಮೇಲಿನ ತೋಳಿದೆ, ಅದಕ್ಕೆ ರಾಜ್ಞಿ ಅಂತ ಹೆಸರು. ಯಾಕೆಂದ್ರೆ ರಾಜಿಯುಕ್ತ ಗದಾಯುಕ್ತ, ಶೋಭಿಸುವಂತಹ, ರಾಜಿ ಅಂದ್ರೆ ಶೋಭಾ, ಆ ಶೋಭೆಯಿಂದ ಕೂಡಿದಂತಹ ಗದೆಯನ್ನ ಧರಿಸಿದವನಾದ್ರಿಂದ ಅದಕ್ಕೆ ರಾಜ್ಞಿ ಅಂತ ಹೆಸರು ಕರೆದಿದ್ದಾರೆ. ಉದೀಚಿ ದಿಕ್ ಸಂಸ್ಥಿತ, ಉದೀಚಿ ದಿಕ್ಕಿನಲ್ಲಿ ಶ್ರಿಯ ಆಧಾರ ಪದ್ಮಿತ್ವ ಸ್ವಭೂತ ನಾಮಸ್ಥಿತ ಉತ್ತರ ದಿಕ್ ಸ್ಥಿತೋ ವಿಭೋ, ಉತ್ತರ ದಿಕ್ಕಿಗೆ ಆಶ್ರಯ ಕೊಟ್ಟು ಇರುವಂತಹ ಎಡಭಾಗದ ಕೆಳಬಾಹು ಅದು ಪದ್ಮವನ್ನು ಹಿಡ್ಕೊಂಡಿದೆ, ಅದಕ್ಕೆ ಸುಭೂತ ಅಂತ ಹೆಸರು. ಯಾಕೆಂದ್ರೆ ಅಲ್ಲಿ ಭೂತಿ ಅಂದ್ರೆ ಲಕ್ಷ್ಮೀದೇವಿ, ಭೂತಿ ಶಬ್ದವಾಚ್ಯರಾದ ಲಕ್ಷ್ಮೀದೇವಿಗೆ ಆಧಾರ ಕೊಟ್ಟಿರುವಂತಹ ಪದ್ಮದಲ್ಲಿ ಲಕ್ಷ್ಮೀ ಇದ್ದಾಳೆ, ನಮಗೆಲ್ಲ ಗೊತ್ತಿದೆ. ಇದು ಪದ್ಮಾಸನದಲ್ಲಿ ಇದ್ದಾಳೆ ಆಕೆ. ಆ ಪದ್ಮವನ್ನ, ಲಕ್ಷ್ಮಿಗೆ ಆಶ್ರಯ ಕೊಟ್ಟಂತಹ ಪದ್ಮವನ್ನ ಈ ಕೆಳಬಾಹು ಹಿಡ್ಕೊಂಡಿದೆ. ಆದ್ರಿಂದ ಅದಕ್ಕೆ ಸುಭೂತ ಅಂತ ಹೆಸರು. ಭೂತಿಯ ಶಬ್ದವಾಚ್ಯರಾದ ಲಕ್ಷ್ಮೀದೇವಿಯನ್ನ
ಆ ಕೈಯಲ್ಲಿ ಪದ್ಮದಲ್ಲಿ ಹಿಡಿದಿರುವುದರಿಂದ. ಈ ಎಲ್ಲ ತೋಳುಗಳಿಗೆ ದಿಕ್ಕು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಜಿಜ್ಞಾಮಾನಸ್ಯತೆ ಪ್ರೋಕ್ತಾಹ ಧರ್ಮಜ್ಞಾನಾದಿ ದೇಶನಾಥ್. ನಮಗೆ ಧರ್ಮ ಏನು ಅಂತ ಉಪದೇಶ ಮಾಡ್ತವೆ ಇವೇ ತೋಳುಗಳು, ಮತ್ತೆ ಜ್ಞಾನವನ್ನು ಕೂಡ ಕೊಡುವಂಥವು. ಭಗವಂತ ಕೇವಲ ಮುಖದಿಂದ ಉಪದೇಶ ಮಾಡುವುದಲ್ಲ, ತೋಳುಗಳ ಮೂಲಕನೂ ಕೂಡ ಆತ ಉಪದೇಶ ಮಾಡ್ತಾನೆ. ಆತನ ಎಲ್ಲಾ ಅಂಗಾಂಗಗಳು ಕೂಡ, ಎಲ್ಲಾ ಇಂದ್ರಿಯಗಳು ಕೂಡ ಎಲ್ಲಾ ಶಕ್ತಿ ಉಳ್ಳವುಗಳಾಗಿವೆ, ನಮಗಿದು ಗೊತ್ತಿದೆ. ಆದ್ದರಿಂದ ಅವುಗಳಿಗೆ ದಿಕ್ಕು ಅಂತ ಹೀಗೆ ವರ್ಣಿಸ್ತಾರೆ. ಛಾಂದೋಗ್ಯ ಉಪನಿಷತ್ತಿನ 4ನೇ ಅಧ್ಯಾಯದಲ್ಲೂ ಕೂಡ ದೇಶನ ದಿಶ ಏವಚ ಅಂತ ಆ ಭಗವಂತನನ್ನ ದಿಕ್ಕು ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಅದು ಆಹವನೀಯಾಗ್ನಿ ಇತ್ಯಾದಿಗಳನ್ನು ವರ್ಣನೆ ಮಾಡುವ ಪ್ರಸಂಗ, ಪೃಥ್ವಾದಿ ಶಬ್ದ ನಿರ್ವಚನ. ದಿಶ ಅಸಿಸರ್ಜನೆ ಅಂತ ಧಾತು. ನಮ್ಮೆಲ್ಲ ಅಭೀಷ್ಟಗಳನ್ನು ಪೂರೈಸುವುದರಿಂದ ದೇಶನಾಥ್, ಅಭೀಷ್ಟಗಳನ್ನ ತೋಳುಗಳಿಂದಲೇ ಆತ ನಮ್ಮೆಲ್ಲ ಅಭೀಷ್ಟಗಳನ್ನ ಪೂರೈಸ್ತಾನೆ. ಆ ಕಾರಣಕ್ಕಾಗಿ ಆ ಭಗವಂತನನ್ನ ದಿಕ್ ಎಂಬ ಶಬ್ದದಿಂದ ಹೇಳ್ತಾರೆ, ಭಗವಂತನ ತೋಳುಗಳನ್ನು ಕೂಡ ದಿಕ್ ಎಂಬ ಶಬ್ದದಿಂದ ಹೇಳ್ತಾರೆ. ಈ ಭಗವಂತನ ತೋಳುಗಳಲ್ಲೇ ಬಲತೋಳಿಗೆ ಭೂ ಅಂತನೂ ಎಡತೋಳಿಗೆ ವ ಅಂತನೂ ಹೇಳ್ತಾರೆ. ಯಾಕಂದ್ರೆ ಬಲತೋಳು ಈ ಜಗತ್ತನ್ನು ಹುಟ್ಟಿಸ್ತದೆ. ಉತ್ಪಾದನಾತ್ ಭೋ ಭುನಾಮಾಸ್ಯಾತ್, ವಿನಾಶನಾತ್ ವನಾಮ, ವಿನಾಶ ಮಾಡುವುದರಿಂದ ಎಡತೋಳು ವ ಅಂತ ಕರೆಸ್ಕೊಂಡಿದೆ. ಹೀಗೆ ಭೂ ವ ಎಂಬ ಶಬ್ದಗಳಿಂದಲೂ ಕೂಡ ಆ ಎರಡು ತೋಳುಗಳು ಕರೆಸ್ಕೊಂಡಿವೆ. ಈ ಭಗವಂತನ 4 ಬಾಹುಗಳಿಂದ ಹುಟ್ಟಿದವನೇ ಈ ವಾಯು ಅಂತ ಯಾರು ಉಪಾಸನೆ ಮಾಡ್ತಾನೆ, ಅವನು ಮತ್ತೆಂದು ಸಂಸಾರದಲ್ಲಿ ತಾಯ ಗರ್ಭದಲ್ಲಿ ಹುಟ್ಟಿ ಶೋಚಿಸುವಂತ ಪ್ರಸಂಗ ಬರೋದಿಲ್ಲ. ಲಕ್ಷ್ಮೀದೇವಿ ತಾನು ಕೂಡ ಹೀಗೆ ಉಪಾಸನೆ ಮಾಡಿದೆ, ಆದ್ರಿಂದ ನನಗೆಂದೂ ಈ ಸಂಸಾರದ ಬಂಧನ ಬಂದಿಲ್ಲ ಅಂತ ಹೇಳ್ಕೊಂಡಿದ್ದಾಳೆ. ಹೀಗೆ ಭಗವಂತನ ಈ ಬಾಹುಗಳ ಒಂದು ಉಪಾಸನೆಯಿಂದ ನಾನು ಎಲ್ಲ ಅಭೀಷ್ಟಗಳನ್ನು ಪಡ್ಕೊಂಡೆ ಅಂತ ಅವಳು ವರ್ಣಿಸ್ತಾ ಇದ್ದಾಳೆ. ಅರಿಷ್ಟಂ ಕೋಶಂ ಪ್ರಪದ್ಯೆ ಅಮುನಾ ಅಮುನಾ ಅಮುನಾ. ಈ ಭಗವಂತನ ಅನುಗ್ರಹದಿಂದಲೇ ಹೊರತು ನನ್ನ ಪ್ರಯತ್ನದಿಂದ ಇದಲ್ಲ ಅಂತ ಲಕ್ಷ್ಮೀದೇವಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಘೋಷಿಸಿದಂತ ಒಂದು ಮಾತಿದು. ಇಲ್ಲಿಗೆ ಆ ದಿಕ್ ಶಬ್ದದ ನಿರ್ವಚನ ಸಮಾಪ್ತಿಯನ್ನು ಕಂಡಿದೆ.